11ನೇ ಪ್ರಶ್ನೆ ಇದೆ, ನಮ್ಮ ಆಕಾಶಗಂಗೆ ನಕ್ಷತ್ರ ಪುಂಜದ ಹೊರತಾಗಿ ಬೇರೆ ನಕ್ಷತ್ರ ಪುಂಜಗಳು ಇರುವುದನ್ನು ತೋರಿಸಿದವರು. ಓಕೆ, ಸೊ ಎಡ್ವಿನ್ ಪಿ ಹಬಲ್, ಜಿ ಕ್ಯೂಪರ್, ಎಚ್ ಹಾಫ್ಮನ್ ಮತ್ತೆ ಸರ್ ಜೇಮ್ಸ್ ಜೀನ್ಸ್ ಹೂ ಡೆಮಾನ್ಸ್ಟ್ರೇಟ್ ದಟ್ ದೇರ್ ಆರ್ ಕಾನ್ಸ್ಟಲೇಷನ್ಸ್ ಅದರ್ ದೆನ್ ಅವರ್ ಮಿಲ್ಕಿ ವೇ ಗ್ಯಾಲಕ್ಸಿ. ಸೊ ಆಪ್ಷನ್ ಬಂದಾಗ ಎಡ್ವಿನ್ ಪಿ ಹಬಲ್ ಅಂತ ಇದೆ, ನೆಕ್ಸ್ಟ್ ಜಿ ಕ್ಯೂಪರ್ ಅಂತ ಇದೆ, ನೆಕ್ಸ್ಟ್ ಎಚ್ ಹಾಫ್ಮನ್ ಜೊತೆಗೆ ಸರ್ ಜೇಮ್ಸ್ ಜೀನ್ಸ್. ಸೊ ನಮಗೆ ಗೊತ್ತಿರೋ ಪ್ರಕಾರ ಏನಾಗುತ್ತೆ, ಬಹುತೇಕ ವರ್ಷಗಳೊಳಗೆ ಟಿಲ್ 18th ಸೆಂಚುರಿ ಬರೋವರೆಗೆ ಏನಾಗುತ್ತೆ, ಮಿಲ್ಕಿ ವೇ ಗ್ಯಾಲಕ್ಸಿ ಅವೇನಿದೆಯಲ್ಲ ನಮ್ಮ ಸೌರ ವ್ಯವಸ್ಥೆ, ಅದು ಇರ್ತಕ್ಕಂಥ ಒಂದು ಆಕಾಶಗಂಗೆ ನಕ್ಷತ್ರ ಪುಂಜ ಇಷ್ಟಕ್ಕೆ ನಮ್ಮ ಯೂನಿವರ್ಸ್ ಸೀಮಿತ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅದನ್ನು ಬಿಟ್ಟು ಬೇರೆ ಬೇರೆ ಗ್ಯಾಲಕ್ಸಿಗಳಿದ್ದಾವೆ, ಬೇರೆ ಬೇರೆ ನಕ್ಷತ್ರ ಪುಂಜಗಳಿದ್ದಾವೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಅದು ಗೊತ್ತಾಗಿದ್ದು ಯಾವಾಗ, ಈ ತರ ಒಂದು ಎಡ್ವಿನ್ ಹಬಲ್ ಅವ್ರು ಏನಾಗುತ್ತೆ, ಒಂದು ಟೆಲಿಸ್ಕೋಪ್ ಟೆಲಿಸ್ಕೋಪನ್ನು ಏನಾಗುತ್ತೆ ಕಂಡುಹಿಡಿತಾರೆ. ಈ ಒಂದು ಟೆಲಿಸ್ಕೋಪ್ ಮೂಲಕ ಏನಾಗುತ್ತೆ, ನಾವು ದೂರದ ವಸ್ತುಗಳನ್ನು ನೋಡ್ಬೋದು. ಅದು ಎಷ್ಟೋ ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿ ಇರುತ್ತೆ, ಲೈಟ್ ಇಯರ್ಸ್ ಅಷ್ಟು. ಸೊ ಅಷ್ಟು ದೂರದಲ್ಲಿ ಇರೋದನ್ನು ಕೂಡ ಗೊತ್ತಾಗುತ್ತೆ ನಮಗೆ. ಸೊ ಆಮೇಲೆ ನಾವಿವತ್ತಿರೋದು ಜಸ್ಟ್ ಬರೀ ಯೂನಿವರ್ಸ್ ಅಲ್ಲ, ವಿಶ್ವದಲ್ಲಿ ಒಂದಿಲ್ಲ. ಇವತ್ತು ನಾವು ಮಾತಾಡ್ತಿರೋದು ಆಲ್ರೆಡಿ ಮಲ್ಟಿವರ್ಸ್ ಬಗ್ಗೆ. ವಿಶ್ವ ಒಂದಿಲ್ಲ, ಏನಾಗುತ್ತೆ ಅನೇಕ ವಿಶ್ವಗಳಿದಾವೆ ಅಂತಾನೆ ಮಾತಾಡ್ತಿದ್ದಾರೆ. ನಮಗದ್ರ ಬಗ್ಗೆ ಮಾಹಿತಿ ಇಲ್ಲ, ಇನ್ನು ಹೊಸದಾಗಿ ನಾವು ಎಕ್ಸ್ಪ್ಲೋರೇಷನ್ ಮಾಡಬೇಕಾಗಿದೆ ಅನ್ನೋ ಅರ್ಥದಲ್ಲಿ ಇವತ್ತು ಮಲ್ಟಿವರ್ಸ್, ಹಲವು ವಿಶ್ವಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ಸೊ ಆಪ್ಷನ್ ಇದಕ್ಕೆ ಸೊ ಎಡ್ವಿನ್ ಪಿ ಹಬಲ್, ಅದಕ್ಕೆ ಅವ್ರ ಹೆಸರನ್ನ ಇಡಲಾಗುತ್ತೆ ಹಬಲ್ ಟೆಲಿಸ್ಕೋಪ್ ಅಂತ. ಸೊ ಇದು ಅದರ ಇನ್ಫಾರ್ಮೇಶನ್. ಓಕೆ, ಸೊ ಮುಂದಿನ ಪ್ರಶ್ನೆ, ಆಕರ್ಷಕಂಗೆ ನಕ್ಷತ್ರ ಪುಂಜಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ಸೊ ಕೇಳ್ತಿರೋದು ಕರೆಕ್ಟ್ ಸ್ಟೇಟ್ಮೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟಲೇಷನ್ ಆಫ್ ದಿ ಮಿಲ್ಕಿ ವೇ ಗ್ಯಾಲಕ್ಸಿ? ಸೊ ಮೊದಲನೇದು, ಇದರ ವ್ಯಾಸ ಸುಮಾರು 10,000 ಜ್ಯೋತಿರ್ವರ್ಷಗಳಷ್ಟು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಟ್ಸ್ ಡಯಾಮೀಟರ್ ಇಸ್ ಅಬೌಟ್ 10,000 ಲೈಟ್ ಇಯರ್ಸ್ ಅಂಡ್ ಇಟ್ ಇಸ್ ಹೋಮ್ ಟು ಅವರ್ ಸೋಲಾರ್ ಸಿಸ್ಟಮ್. ನಮ್ಮ ಸೌರ ವ್ಯವಸ್ಥೆ ನಮ್ಮ ಆಕಾಶಗಂಗೆ ನಕ್ಷತ್ರ ಪುಂಜದಲ್ಲಿ ನೆಲೆಸಿರೋದು ನಿಜ, ಬಟ್ ಇದರ ವ್ಯಾಸ ಏನಾಗುತ್ತೆ, ಸುಮಾರು 1,00,000 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ. ಈ ಜ್ಯೋತಿರ್ವರ್ಷ ಅಂದ್ರೆ ಏನು ಅನ್ನೋದು ಮುಂದೆ ಟಾಪಿಕಲ್ಲಿ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಸೊ ಇದು ಸುಮಾರು 1,00,000 ಜ್ಯೋತಿರ್ವರ್ಷಗಳಷ್ಟು ದೊಡ್ಡದಾಗಿದೆ. ಸೊ ಹಂಗಾಗಿ ಇಲ್ಲಿ 10,000 ಅಂತ ಕೊಟ್ಟಿರೋದ್ರಿಂದ ರಾಂಗ್. ನೆಕ್ಸ್ಟ್, ನಮ್ಮ ಸೌರ ವ್ಯವಸ್ಥೆ ಇದರ 3ನೇ ಒಂದು ಅಂತರದಲ್ಲಿ ನೆಲೆಸಿದ್ದು 150 ದಶಲಕ್ಷ ವರ್ಷಗಳಲ್ಲಿ ಸುತ್ತುವರೆದು ಮುಗಿಸುತ್ತಿದೆ. ಸೊ ನಮ್ಮ ಸೋಲಾರ್ ಸಿಸ್ಟಮ್ ಕಾಣಿಸ್ಕೊಳ್ಳೋದು ಇಲ್ಲಿರ್ಬೋದು. ಸೊ ಇದನ್ನ ಈ ಥರದಿಂದ ಮಾಡಿದಾಗ ಏನಾಗುತ್ತೆ, ಸೊ ಈ ಥರ 1/3 ಡಿಸ್ಟೆನ್ಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರ ವ್ಯಾಸ ಬಂದಾಗ ಇಲ್ಲಿಂದ ಇಲ್ಲಿವರೆಗೆ ಏನಾಗುತ್ತೆ, ಸೊ 1,00,000 ಲೈಟ್ ಇಯರ್ಸ್, 1,00,000 ಜ್ಯೋತಿರ್ವರ್ಷಗಳಿಷ್ಟಿದೆ. ಇದು ಏನಾಗುತ್ತೆ, ನಮ್ಮ ಸೂರ್ಯ ಈ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿನ ಸೊ ಈ ಥರ 250 ಮಿಲಿಯನ್ ಇಯರ್ಸ್, 250 ದಶಲಕ್ಷ ವರ್ಷಗಳಿಗೆ ಒಂದ್ಸಲ ಏನಾಗುತ್ತೆ, ಇದು ಸುತ್ತಾಕಿ ಮುಗಿಸ್ತಾ ಇದೆ. ಬಟ್ ಇಲ್ಲಿ ಕೊಟ್ಟಿರೋದೇನೋ ಕೇವಲ 150 ಮಿಲಿಯನ್ ಇಯರ್ಸ್. ಹಂಗಾಗಿ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಇದೆ. ನೆಕ್ಸ್ಟ್, ನಮ್ಮ ಸೂರ್ಯ ಈ ನಕ್ಷತ್ರ ಪುಂಜದಲ್ಲಿರುವ ಒಂದು ಮಧ್ಯಮ ಪ್ರಮಾಣದ ನಕ್ಷತ್ರ. ಸೊ ಅವರ್ ಸನ್ ಈಸ್ ಎ ಮೀಡಿಯಂ ಸೈಜ್ ಸ್ಟಾರ್ ಇನ್ ದಿಸ್ ಕಾನ್ಸ್ಟಲೇಷನ್. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಷ್ಟೊಂದು ಸ್ಟಾರ್ಸ್ಗಳಲ್ಲಿ ಅವರ್ ಸನ್ ಈಸ್ ಎ ವೆರಿ ಮೈನರ್ ಸ್ಟಾರ್. ಸೊ ಇದು ಕೂಡ ಏನಾಗುತ್ತೆ, ಒಂದು ಮೈನರ್ ಸ್ಟಾರ್ ಅಂತ ಹೇಳ್ಬೋದು. ಸೊ ಹಂಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ, ಬಟ್ ಸೆಕೆಂಡ್ ಮತ್ತೆ ಫಸ್ಟ್ ಸ್ಟೇಟ್ಮೆಂಟ್ ಸೊ ಇವೆರಡು ರಾಂಗ್ ಆಗಿದೆ. ಸೊ ಓನ್ಲಿ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಹಂಗಾಗಿ ಕೇಳ್ತಿರೋದು ಯಾವ ವಾಕ್ಯಗಳು ಸರಿಯಾಗಿವೆ, ಇಲ್ಲಿ 3 ಮಾತ್ರ. ಸೊ ಓನ್ಲಿ ಆಪ್ಷನ್ 3 ಈಸ್ ಕರೆಕ್ಟ್. ಓಕೆ, ಮುಂದಿನ ಪ್ರಶ್ನೆ. ಸೊ ಗ್ರೀನ್ವಿಚ್ ಪ್ರಧಾನ ರೇಖಾಂಶದ ಬಳಿ 12 ಗಂಟೆ ಆಗಿದ್ದರೆ, ಮಧ್ಯಾಹ್ನ 12 ಗಂಟೆ ಆಗಿದ್ದರೆ 82.5 82.5 ಪಶ್ಚಿಮ ರೇಖಾಂಶದ ಬಳಿ ಸಮಯವು ಎಷ್ಟಿರುತ್ತದೆ? If the time is 12 noon in Greenwich Meridian, then what will be the time near 82.5 west longitude ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಎ 7:30 AM ಬೆಳಿಗ್ಗೆ 7:30 ಬೆಳಿಗ್ಗೆ 6:30 AM, ಅಥವಾ 6:30 PM ಸಂಜೆ, ಅಥವಾ ಸಂಜೆ 5:30 5:30 PM ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ, ಸೊ ಇಲ್ಲಿ ಪ್ರೈಮ್ ಮೆರಿಡಿಯನ್ ಇದೆ. ಸೊ ಇಲ್ಲಿ ನಮಗೆ ಮಧ್ಯಾಹ್ನ 12 ಗಂಟೆ ಆಗಿದ್ರೆ, ಸೊ ನಾವು ಪೂರ್ವಗೋಳಕ್ಕೆ ಈ ತರ ಹೋಗ್ತಾ ಹೋದಂಗೆ ಏನಾಗುತ್ತೆ, ಸೊ ನಮಗೆ ಸೂರ್ಯೋದಯ ಆಗಿ ಕಾಣಿಸ್ಕೊಳ್ಳೋದು ಪೂರ್ವಗೋಳದಲ್ಲಿ. ಇಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿದೆ ಅಂದ್ರೆ ಇಲ್ಲಿ ಆಲ್ರೆಡಿ ಸೂರ್ಯನಾಗುತ್ತೆ ಈ ಜಾಗನ ದಾಟ್ಕೊಂಡು ಬಂದಿರ್ತಾನೆ, ಈ ಕಡೆಯಿಂದ ಸೂರ್ಯ ದಾಟ್ಕೊಂಡು ಬಂದಿರ್ತಾನೆ. ಸೊ ಹಾಗಾಗಿ ಈಸ್ಟರ್ನ್ ಹೆಮಿಸ್ಫಿಯರ್ ಏನಾಗುತ್ತೆ, ನಮಗೆ ಸಮಯ ಯಾವತ್ತು ಪ್ಲಸ್ ಮುಂದ್ಗಡೆ ಇರುತ್ತೆ. ಅದೇ ಪಶ್ಚಿಮಾರ್ಧಗೋಳ ವೆಸ್ಟರ್ನ್ ಹೆಮಿಸ್ಫಿಯರ್ ಬಂದಾಗ ಏನಾಗುತ್ತೆ, ಸಮಯ ಹಿಂದ್ಗಡೆ ಇರುತ್ತೆ. ಸೊ ಇಲ್ಲಿ ಸಮಯ ಮೈನಸ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಆಮೇಲೆ ಸೂರ್ಯನ ಕಿರಣಗಳು ಪ್ರತಿ ಒಂದು ರೇಖಾಂಶನ ಹಿಂಗೆ ದಾಟ್ಕೊಂಡು ಬರೋದಕ್ಕೆ 4 ನಿಮಿಷ ತಗೊಳುತ್ತೆ. ಸೊ ಹಂಗಾಗಿ ಏನಾಗುತ್ತೆ, 15 ರೇಖಾಂಶಗಳನ್ನ ದಾಟೋದಕ್ಕೆ ನಮಗೆ 60 ನಿಮಿಷ ಬೇಕಾಗುತ್ತೆ.
ಸೊ ಹಂಗಾಗಿ ಭಾರತದಲ್ಲಿ ನಾವಿರೋದು 82.5 ಈಸ್ಟ್ ಲಾಂಗಿಟ್ಯೂಡ್, 82.5 ಪೂರ್ವ ರೇಖಾಂಶದಲ್ಲಿದ್ದೀವಿ. ಸೊ ಹಂಗಾಗಿ 82.5 ಬಂದಾಗ ನೋಡಿ, ಸೊ 15 ಇರ್ಬೋದು, 30, 60, 75, ನೆಕ್ಸ್ಟ್ 90. ಸೊ ಈ ಥರ ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ಸಮಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 12 ಗಂಟೆ ಆಗಿದ್ರೆ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿಗೆ ಬಂದರೆ ಸೊ ನಾವಿರೋದು 75 ಅಲ್ಲ 90 ಅಲ್ಲ, ಎರಡರ ಮಧ್ಯದಲ್ಲಿ. ಸೊ ಹಂಗಾಗಿ ಏನಾಗುತ್ತೆ ನಮಗೆ 5:30 PM. ಸೊ ಆಲ್ರೆಡಿ ಸಂಜೆ 5 ಗಂಟೆ 30 ನಿಮಿಷ ಆಗಿರುತ್ತೆ ನಮಗೆ ಭಾರತದಲ್ಲಿ. ಅದು ಯಾವಾಗ ಲಂಡನ್ ಹತ್ರ ಮಧ್ಯಾಹ್ನ 12 ಗಂಟೆ ಆಗಿದ್ರೆ. ಬಟ್ ಇಲ್ಲಿ ಕೇಳ್ತಿರೋದವರು 82.5 ವೆಸ್ಟ್ ಲಾಂಗಿಟ್ಯೂಡ್, ಪಶ್ಚಿಮ ರೇಖಾಂಶಗಳಲ್ಲಿ. ಸೊ ಇದೇ ಥರ ಇಲ್ಲಿ ಕೂಡ 15, 30, 45, 60, 75, 90. ಸೊ ಈ ಥರ ಹಾಕೊಂತ ಹೋದರೆ ವೆಸ್ಟ್ ಪಶ್ಚಿಮ ರೇಖಾಂಶಗಳಲ್ಲಿ. ಸೊ ಇಲ್ಲಿ ಕೂಡ ಏನಾಗುತ್ತೆ ಸಮಯ ಈ ಕಡೆ ಕಡಿಮೆ ಆಗ್ತಾ ಹೋಗುತ್ತೆ ಪಶ್ಚಿಮ ಗೋಳದಲ್ಲಿ ಬಂದಾಗ. ಸೊ ಇಲ್ಲಿ 12 ಗಂಟೆ ಆಗಿದ್ರೆ ಇಲ್ಲಿ 11 ಗಂಟೆ, ಸೊ ಇದು 10 ಗಂಟೆ, ಇದು 9 ಗಂಟೆ, ಇದು 8 ಗಂಟೆ, ಇದು 7 ಗಂಟೆ, ಇದು 6 ಗಂಟೆ. ಸೊ 90 ರೇಖಾಂಶದ ಹತ್ರ ಏನಾಗುತ್ತೆ 6 ಗಂಟೆ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಮಾತಾಡ್ತಿರೋದವರು ಮತ್ತೆ 82.5 ವೆಸ್ಟ್ ಅಲ್ಲಿ. ಸೊ ಈ ಕಡೆ 75 ಹತ್ರ 7 ಆಗಿದೆ, 90 ಹತ್ರ 6 ಆಗಿದೆ. ಸೊ ಈ ಕಡೆ ಅಂತ ಬರ್ತಾ ಹೋದ್ರೆ ಸೊ 6:30. ಸೊ ನಮಗೆ PM ಸಂಜೆ 5 ಗಂಟೆ 30 ನಿಮಿಷ ಆಗಿದೆ. ಅದೇ USA ಮತ್ತೆ ಕೆನಡಾ ಅಂತ ರಾಷ್ಟ್ರಗಳಲ್ಲಿ ಏನಾಗಿರುತ್ತೆ ಅದು ಅರ್ಲಿ ಮಾರ್ನಿಂಗ್ 6:30 AM ಬೆಳಿಗ್ಗೆ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ, 6:30 AM ಅನ್ನೋದು ಸರಿಯಾದ ಆಪ್ಷನ್. ಸೊ ಇಲ್ಲಿ ಆಪ್ಷನ್ ಬಿ 6:30 AM ಅರ್ಲಿ ಮಾರ್ನಿಂಗ್. ಸೊ AM ಅಂದ್ರೆ ಆಂಟಿ ಮೆರಿಡಿಯನ್ ಅಂತ ಹೇಳ್ತೀವಿ, PM ಅಂದ್ರೆ ಪೋಸ್ಟ್ ಮೆರಿಡಿಯನ್ ಅಂತ. ಓಕೆ, ಸೊ ಮುಂದಿನ ಪ್ರಶ್ನೆ 14. ಈ ಕೆಳಕಂಡ ಯಾವ ಗ್ರಹವು ಸೂರ್ಯನ ಸುತ್ತ ತಿರುಗುವ ಬದಲು ಚೆಂಡಿನಂತೆ ಉರುಳುತ್ತಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾನೆಟ್ ಇಸ್ ರೋಲಿಂಗ್ ಲೈಕ್ ಎ ಬಾಲ್ ಇನ್ಸ್ಟೆಡ್ ಆಫ್ ರಿವಾಲ್ವಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಶುಕ್ರ, ಬಿ ಯುರೇನಸ್, ವೀನಸ್ ಇದೆ, ಬಿ ಯುರೇನಸ್ ಇದೆ, ಸಿ ಮಾರ್ಸ್ ಮಂಗಳ ಇದೆ, ಸೊ ಡಿ ನೆಪ್ಚೂನ್ ಇದೆ. ಸೊ ಇಲ್ಲಿ ನೋಡೋದಾದ್ರೆ ಬೇರೆ ಎಲ್ಲ ಗ್ರಹಗಳಿಗೆ ಕಂಪೇರ್ ಮಾಡಿಕೊಂಡಾಗ ಈ ಒಂದು ಯುರೇನಸ್ ಪ್ಲಾನೆಟ್ ಏನಿದೆಯಲ್ಲ, ಸೊ ಇದು ತನ್ನ ಕಕ್ಷೆಯಲ್ಲಿ, ಸೊ ಈ ತರ ಒಂದು ಇಮ್ಯಾಜಿನರಿ ಲೈನ್ ಅಂತ ಅನ್ಕೊಂಡ್ರೆ ಇದೇನಾಗುತ್ತೆ, ಈ ಕಕ್ಷೆಯಲ್ಲಿ ಸುಮಾರು ಆಲ್ಮೋಸ್ಟ್ ಏನಾಗುತ್ತೆ ಇದು ಈ ತರ 90 ಡಿಗ್ರಿ ವಾಲ್ ಇದೆ. ಸೊ ಹಂಗಾಗಿ ಇದರ ಅರ್ತ್ ರೊಟೇಷನ್, ಇದು ಪ್ಲಾನೆಟ್ ರೊಟೇಷನ್ ತರ ಕಾಣಿಸ್ಕೊಂಡಾಗ ಏನಾಗುತ್ತೆ ಇದು ರೊಟೇಟ್ ಆಗ್ತಿಲ್ಲ, ತಿರುಗ್ತಾ ಇಲ್ಲ. ಸೊ ಹಂಗಾಗಿ ಏನಾಗುತ್ತೆ ಹಿಂಗೆ ಸೂರ್ಯನ ಸುತ್ತ ಉರುಳುತ್ತಾ ಹೋಗ್ತಾ ಇದೆ, ಬಾಲ್ ತರ ಏನಾಗುತ್ತೆ ಉರುಳುತ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಆಪ್ಷನ್ ಬಿ ಯುರೇನಸ್ ಇದಕ್ಕೆ ಸರಿಯಾದ ಆಪ್ಷನ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 15. ಭೂಮಿಯ ವಿಮೋಚನಾ ವೇಗವು ಇದಕ್ಕೆ ಸಮನಾಗಿದೆ. ಎಸ್ಕೇಪ್ ವೆಲೋಸಿಟಿ ಆಫ್ ದ ಅರ್ತ್ ಇಸ್ ಈಕ್ವಲ್ ಟು ದಿಸ್. ಇಲ್ಲಿ ಆಪ್ಷನ್ ನೋಡೋದಾದ್ರೆ ಎ 11.19 km/s, ಎ 11.19 km/s ಇದೆ, ಬಿ 11.12 km/s ಇದೆ, ನೆಕ್ಸ್ಟ್ ಸಿ 10.28 km/s ಇದೆ, ಅಥವಾ ಡಿ 10.19 km/s ಇದೆ. ಫಸ್ಟ್ ಆಫ್ ಆಲ್ ಏನಿದು ಭೂಮಿಯ ವಿಮೋಚನಾ ವೇಗ ಅಂತ ಬಂದ್ರೆ ಎಸ್ಕೇಪ್ ವೆಲೋಸಿಟಿ ಅಂದ್ರೆ ಇಟ್ ಈಸ್ ದ ಮಿನಿಮಮ್ ಸ್ಪೀಡ್ ರಿಕ್ವೈರ್ಡ್ ಫಾರ್ ಅನ್ ಆಬ್ಜೆಕ್ಟ್ ಟು ಎಸ್ಕೇಪ್ ಫ್ರಮ್ ದಿ ಅರ್ತ್ಸ್ ಗ್ರಾವಿಟಿ. ಒಂದು ವಸ್ತು ಭೂಮಿಯ ಗುರುತ್ವಾಕರ್ಷಣೆಯನ್ನು ತಪ್ಪಿಸಿಕೊಂಡು ಬಾಹ್ಯಾಕಾಶನ ಹೋಗಿ ತಲುಪಬೇಕಂದ್ರೆ ಅದು ಎಷ್ಟು ವೇಗದಲ್ಲಿ ಚಲಿಸಬೇಕಲ್ಲ ಅದನ್ನ ನಾವು ವಿಮೋಚನಾ ವೇಗ ಅಂತ ಕರಿತೀವಿ. ಸೊ ಆ ಥರ ಬಂದಾಗ ಒಂದು ವಸ್ತು ನಮಗೆ 11.19 ಅಥವಾ ಅಪ್ರಾಕ್ಸಿಮೇಟ್ಲಿ 11.18 ಅಥವಾ 19 km/s ಅಲ್ಲಿ ಹೋದಾಗ ಏನಾಗುತ್ತೆ, ಅಷ್ಟು ವೇಗದಲ್ಲಿ ಚಲಿಸಿದ್ರೆ ಏನಾಗುತ್ತೆ ಅದು ಅರ್ತ್ ಗ್ರಾವಿಟಿಯಿಂದ ಎಸ್ಕೇಪ್ ಆಗ್ಬಿಟ್ಟು ನಮಗೆ ಬೇರೆ ಬೇರೆ ಆರ್ಬಿಟ್ ಅಲ್ಲಿ ನೆಲೆಸ್ಬೋದು. ಇವಾಗ ಸ್ಯಾಟಲೈಟ್ಸ್ ಲಾಂಚ್ ಮಾಡಬೇಕಾದ್ರೆ ಏನಾಗುತ್ತೆ ನಾವು ಹತ್ರ ನಿಯರ್ಲಿ ಈಕ್ವೇಟರ್ನ ಚೂಸ್ ಮಾಡ್ತೀವಿ. ಯಾಕೆ? ಈಕ್ವೇಟರ್ ಹತ್ರ ನಮಗೆ ಸಮಭಾಜ್ಯ ಗುರುತ್ವದ ಬಳಿ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇದೆ, ಅದೇ ಪೋಲ್ಸ್ ಕಡೆ ಹೋಗ್ತಾ ಹೋದಂಗೆಲ್ಲ ಜಾಸ್ತಿ ಆಗುತ್ತೆ. ಸೊ ಆಮೇಲೆ ಸ್ಯಾಟಲೈಟ್ಸ್ ಯಾವುದೇ ಲಾಂಚ್ ಮಾಡಬೇಕಾದ್ರೂ ಕೂಡ ಏನಾಗುತ್ತೆ ನಾವು ಕಾಂಟಿನೆಂಟ್ಸ್ನ ಈ ತರ ಪೂರ್ವ ಭಾಗದಲ್ಲಿ ಲಾಂಚ್ ಮಾಡ್ತೀವಿ. ಯಾಕಂದ್ರೆ ಇನ್ ಕೇಸ್ ಏನಾದ್ರೂ ಅದು ಲಾಂಚ್ ಆಗೋದು ತಪ್ಪಿದ್ರೆ ಫೇಲ್ಯೂರ್ ಆದ್ರೆ ಏನಾಗುತ್ತೆ ಅದು ಬಂದು ಈ ತರ ಓಷನ್ಸ್ ಒಳಗಡೆ ಬೀಳ್ಬೋದು. ಅದೇ ನಾವು ಈ ಕಡೆ ಪಶ್ಚಿಮ ಭಾಗದಲ್ಲಿ ಮಾಡಿದಾಗ ಏನಾಗುತ್ತೆ, ಸೊ ಇದು ಮೇಲ್ಗಡೆ ಹೋದಾಗ ಭೂಮಿ ಏನಾಗುತ್ತೆ ಹಿಂಗೆ ತಿರುಗಿರುತ್ತೆ, ಮತ್ತೆ ಈ ಸ್ಯಾಟಲೈಟ್ ಎಲ್ಲಿ ಕೆಳಗಡೆ ಬೀಳ್ಬೋದಲ್ಲ ಅದೇ ಜಾಗಕ್ಕೆ ಏನಾಗುತ್ತೆ ನಾವು ಬಂದು ನಿಲ್ಸಿರ್ತೀವಿ, ಅಥವಾ ಎಲ್ಲಿ ಲಾಂಚ್ ಮಾಡಿರ್ತೀವಲ್ಲ ಅದೇ ಜಾಗದ ಮೇಲೆ ಬಂದು ಬೀಳೋ ಸಾಧ್ಯತೆ ಇರ್ತದೆ. ಲ್ಯಾಂಡ್ ಸೆಟ್ಲ್ಮೆಂಟ್ಸ್ ಮೇಲ್ಗಡೆ ಬಂದು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಯಾವತ್ತು ಸ್ಯಾಟಲೈಟ್ಸ್ನ ಲಾಂಚ್ ಮಾಡಬೇಕಾದ್ರೆ ನಾವು ಈಕ್ವೇಟರ್ನ ಚೂಸ್ ಮಾಡ್ತೀವಿ. ಒಂದು ಇಲ್ಲಿ ಗ್ರಾವಿಟಿ ಕಡಿಮೆ ಇರುತ್ತೆ ಅನ್ನೋದು, ಇನ್ನೊಂದು ಡೈಲಿ ರೊಟೇಷನಲ್ ಸ್ಪೀಡ್ ಏನಾಗುತ್ತೆ ಜಾಸ್ತಿ ಇರುತ್ತೆ. ಸೊ ಭೂಮಿಯ ದೈನಂದಿನ ಚಲನೆ ವೇಗ ತುಂಬಾ ಜಾಸ್ತಿ ಇರೋದಕ್ಕೆ ಏನಾಗುತ್ತೆ ಇದು ಸೆಂಟ್ರಿಫ್ಯೂಗಲ್ ಫೋರ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದ್ರೆ ಇದು
ಅವೇ ಫ್ರಮ್ ದಿ ಸೆಂಟರ್ನ ಮಾಡುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಇಟ್ ವಿಲ್ ಗಿವ್ ಅಡಿಷನಲ್ ಪುಷ್ ಫಾರ್ ದಿ ಸ್ಯಾಟಲೈಟ್. ಆ ಮೇಲ್ಗಡೆ ಹೋಗ್ತಿರ್ತಕ್ಕಂಥ ಆಕಾಶಕಾಯ ಅಥವಾ ಉಪಗ್ರಹಕ್ಕೆ ಏನಾಗುತ್ತೆ, ಅದು ಹೆಚ್ಚುವರಿ ವೇಗವನ್ನು ಕೊಟ್ಟು ಏನಾಗುತ್ತೆ, ಅದು ಮೇಲ್ಗಡೆ ತಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಪೂರ್ವ ಭಾಗದಲ್ಲಿ ಲಾಂಚ್ ಮಾಡೋ ಉದ್ದೇಶ ಏನು, ಆ ಉಪಗ್ರಹ ಉಡಾವಣೆ ಮಾಡಬೇಕಾಗಿರೋದು ಏನಾಗುತ್ತೆ, ಅದು ಫೇಲ್ಯೂರ್ ಆಗಿ ಕೆಳಗಡೆ ಬಿದ್ದರೆ ಓಷನ್ಸ್ ಮೇಲ್ಗಡೆ ಬೀಳಲಿ ಅನ್ನೋ ಉದ್ದೇಶ. ಓಕೆ, ಸೊ ಹಂಗಾಗಿ ಗೊತ್ತಾಯ್ತು ಎಸ್ಕೇಪ್ ವೆಲೋಸಿಟಿ ಅಂದರೆ ಇದು 11.19 km/s. ಓಕೆ, ಕ್ವಶನ್ ನಂಬರ್ 16. ಹೌದಾ? ಸೊ 16ನೇ ಪ್ರಶ್ನೆ, ಸಾವಯವ ಅಂಶವನ್ನು ಹೊಂದಿರುವ ವಸ್ತುಗಳ ಆಯುಷ್ಯವನ್ನು ತಿಳಿಯಲು ಈ ಕೆಳಕಂಡ ಯಾವ ವಿಧಾನವನ್ನು ಬಳಸುವರು? ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಇಸ್ ಯೂಸ್ ಟು ನೋ ದ ಲೈಫ್ ಸ್ಪ್ಯಾನ್ ಆಫ್ ಎ ಸಬ್ಸ್ಟೆನ್ಸ್ ಕಂಟೈನಿಂಗ್ ಆರ್ಗ್ಯಾನಿಕ್? ಹೌದಾ? ಸೊ ಇಲ್ಲಿ ಆಪ್ಷನ್ ಎ ಯುರೇನಿಯಂ 16 ಡೇಟಿಂಗ್ ಮೆಥಡ್ ಇದೆ. ನೆಕ್ಸ್ಟ್ ಬಿ ರೇಡಿಯೋ ಕಾರ್ಬನ್ 14 ಡೇಟಿಂಗ್ ಮೆಥಡ್ ಅಂತ ಇದೆ. ಇನ್ ಬಿಟ್ರೆ ಸಿ ಥೋರಿಯಂ 15 ಡೇಟಿಂಗ್ ಮೆಥಡ್ ಅಂತ ಇದೆ. ಜೊತೆಗೆ ಕಾರ್ಬನ್ 14 ಆಫ್ ಅಮೋನಿಯಾ ಡೇಟಿಂಗ್ ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಿಂಪಲ್ ಆಗಿ ನೋಡೋದಾದ್ರೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಮೆಥಡ್, ಸಿ ಒಂದು ಮೆಥಡ್ ಅಲ್ಲಿ ಏನಾಗುತ್ತೆ ಮಾಡ್ತೀವಿ. ಸೊ ಏನಾಗುತ್ತೆ, ಪ್ರತಿಯೊಂದು ಆಬ್ಜೆಕ್ಟ್ಸ್ ಅಲ್ಲೂ ನಮಗೆ ಕಾರ್ಬನ್ ಕಂಟೆಂಟ್ ಇರುತ್ತೆ. ಈ ಕಾರ್ಬನ್ ಅಲ್ಲಿ ಏನಾಗುತ್ತೆ, ನಮಗೆ C12 ಮತ್ತೆ C14 ಅಂತ ಐಸೋಟೋಪ್ಸ್ ಎರಡು ಕಾಣಿಸ್ಕೊಡುತ್ತೆ. ಈ C14 ಐಸೋಟೋಪ್ ಏನಾಗುತ್ತೆ, ಗ್ರಾಜುವಲಿ ಕಡಿಮೆ ಆಗ್ತಾ ಬರುತ್ತೆ. ಆದರೆ C12 ಯಾವತ್ತೂ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿ ಸ್ಥಿರವಾಗಿರುತ್ತೆ. ಈ C12 ಸ್ಥಿರವಾಗಿರೋದಕ್ಕೆ ನೋಡ್ಕೊಂಡಾಗ C14 ಎಷ್ಟರ ಮಟ್ಟಿಗೆ ಕಡಿಮೆ ಆಗಿತ್ತಲ್ಲ, ಅದರ ಬೇಸಿಸ್ ಮೇಲೆ ಏನಾಗುತ್ತೆ, ಆ ಒಂದು ವಸ್ತು ಎಷ್ಟು ಹಳೆಯದಾಗಿದೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಇದು ರೇಡಿಯೋ ಕಾರ್ಬನ್ 14 ಡೇಟಿಂಗ್ ಮೆಥಡ್ ಏನಾಗುತ್ತೆ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಆಪ್ಷನ್ ಅಂತ ಬಂದ್ರೆ ಬಿ ಸರಿಯಾಗಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಪ್ರಸ್ತುತ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ನಕ್ಷತ್ರ ಪುಂಜವೆಂದರೆ ಅಥವಾ ನಕ್ಷತ್ರವೆಂದರೆ? ಕರೆಂಟ್ಲಿ ದ ಲಾರ್ಜೆಸ್ಟ್ ಸ್ಟಾರ್ ಇನ್ ದ ಯೂನಿವರ್ಸ್ ಅಂತ ಬಂದ್ರೆ, ಸೊ ಆಪ್ಷನ್ ಎ ಸ್ಟಾರ್ ಇದೆ, ಸನ್ ಸೂರ್ಯ, ಅಥವಾ VY ಕೇನಿಸ್ ಮೇಜರ್ ಅಂತ ಇದೆ. ನೆಕ್ಸ್ಟ್ UY ಸ್ಕೂಟಿ ಅಂತ ಇದೆ. ಇನ್ ಬಿಟ್ರೆ ಯಾವುದೂ ಅಲ್ಲ, ನನ್ ಆಫ್ ದಿ ಅಬೋವ್. ಸೊ ಇಲ್ಲಿ ಸ್ಟಾರ್ ಅಂದ್ರೆ ಗೊತ್ತಾಯ್ತು, ಇವು ಸೆಲ್ಫ್ ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್ಸ್ ಇನ್ ದ ಯೂನಿವರ್ಸ್. ವಿಶ್ವದಲ್ಲಿ ಸ್ವಯಂ ಪ್ರಕಾಶಮಾನವಾದ ಬೆಳಕನ್ನು ಹೊಂದಿರುವ ವಸ್ತುಗಳನ್ನು ನಾವು ನಕ್ಷತ್ರಗಳಂತ ಕರಿತೀವಿ. ಸೊ ಇಲ್ಲಿ ನೋಡೋದಾದ್ರೆ ನೋಡಿ, ಕಂಪ್ಯಾರಿಸನ್ಗೆ ಜಸ್ಟ್ ಬರೀ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಲಿ ನೋಡೋದಾದ್ರೆ, ಸೊ ಇದು UY ಸ್ಕೂಟಿ, ಇದು ಪ್ರಸ್ತುತ ನಮಗೆ ಅತಿ ದೊಡ್ಡ ನಕ್ಷತ್ರ ಆಗುತ್ತೆ. ಇದಕ್ಕಿಂತ ಹಿಂದೆ VY ಕೇನಿಸ್ ಮೇಜರ್ ಅಂತ ಇತ್ತು. ಸೊ ಅದಾದ್ಮೇಲೆ ಇವಾಗ ಅಪ್ಡೇಟು ಇದು ಸಿಕ್ಕಿದೆ. ನಮಗೆ ಗೊತ್ತಿರಂಗೆ ನಾವು ಸೋಲಾರ್ ಸಿಸ್ಟಮ್ ಅಲ್ಲಿ ನಮ್ಮ ಸನ್ ದೊಡ್ಡದು ಅಂತ ಅನ್ಕೊಂತೀವಿ. ಸನ್ ನೋಡಿ ಎಲ್ಲಿದೆ, ಇಷ್ಟು ಚಿಕ್ಕದಾಗಿದೆ. ಇದನ್ನ ಕಂಪ್ಯಾರಿಸನ್ ಮಾಡಕ್ ಹೋದ್ರೆ ಸೂರ್ಯನ್ ಬೇರೆ, ಒಂದು UY ಸ್ಕೂಟಿ ಅನ್ನೋ ಒಂದು ನಕ್ಷತ್ರದ ಮುಂದೆ ಕಂಪ್ಯಾರಿಸನ್ ಮಾಡಕ್ ಹೋದ್ರೆ ಅದ್ರ ಮುಂದೆ ಒಂದು ಧೂಳಿಗೂ ಸಮ ಇಲ್ಲ ಇದು. ಸೊ ಇಷ್ಟು ದೊಡ್ಡದಾಗಿ ಏನಾಗುತ್ತೆ, UY ಸ್ಕೂಟಿ ಇದೆ. ಸೊ ಹಂಗಾಗಿ ನಮ್ಮ ಸೂರ್ಯ ನಕ್ಷತ್ರ ಅಂತ ತಗೊಂಡ್ರೆ ಅದು ಒಂದು ಸಣ್ಣ ನಕ್ಷತ್ರ ಅಷ್ಟೇ, ವೆರಿ ಮೀಡಿಯಂ ಸೈಜ್ ಸ್ಟಾರ್ ಅಂತ ಹೇಳ್ಬೋದು. ಓಕೆ, ಸೊ ಹಂಗಾಗಿ ರೈಟ್ ನಾವು ಆಪ್ಷನ್ ಅಂತ ಬಂದಾಗ ನಮಗೆ ಸಿ UY ಸ್ಕೂಟಿ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿದೆ. ಕ್ವಶನ್ ನಂಬರ್ 19. ಸೊ ಈ ಕೆಳಕಂಡ ಧಾತುಗಳನ್ನು ಅವುಗಳ ಅಣುಸಂಖ್ಯೆಯ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಅಸೆಂಡಿಂಗ್ ಆರ್ಡರ್ಲಿ ಅರೇಂಜ್ ಮಾಡಿ ಅಂತ ಕೇಳ್ತಿರೋದು, ಇನ್ಕ್ರೀಸಿಂಗ್ ಆರ್ಡರ್. ಸೊ ಪೀರಿಯಡಿಕ್ ಟೇಬಲ್ ಅಲ್ಲಿ ಎಲಿಮೆಂಟ್ಸ್ ಎಲ್ಲ ನೋಡಿರ್ತೀವಿ. ಸೊ ಇದರಲ್ಲಿ ಬಂದಾಗ ಅಟಾಮಿಕ್ ನಂಬರ್ ಬೇಸಿಸ್ ಮೇಲೆ, ಸೊ ಸಿಲಿಕಾನ್ ಇದೆ, ಸಲ್ಫರ್ ಗಂಧಕ ಇದೆ, ಅರ್ಗಾನ್ ಇದೆ, ಕ್ಯಾಲ್ಸಿಯಂ ಇದೆ. ಸೊ ಅಟಾಮಿಕ್ ನಂಬರ್ ಏನಿದೆ ಅಂತ ನೋಡೋಣ. ಸೊ ಪೀರಿಯಡಿಕ್ ಟೇಬಲ್ ಬಂದಾಗ ನಮಗೆ, ಸೊ ಫಸ್ಟ್ ಇಲ್ಲಿ ಯಾವ್ದು ಕಾಣಿಸ್ಕೊಳ್ತು, ಸಿಲಿಕಾನ್. ಸೊ ಸಿಲಿಕಾನ್ ಬಂದ್ರೆ ಎಲ್ಲಿದೆ, ಸೊ ಸಿಲಿಕಾನ್ ಬಂದ್ರೆ ನಮಗಿದು 14 ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಸಿಲಿಕಾನು 14 ಇದೆ. ಇನ್ ಬಿಟ್ರೆ ಸಲ್ಫರು 16 ಇದೆ, ಆರ್ಗಾನು 18 ಇದೆ. ಇನ್ ಬಿಟ್ರೆ ಕ್ಯಾಲ್ಸಿಯಂ ಬಂದ್ರೆ ಇದು 20 ಕಾಣಿಸ್ಕೊಡುತ್ತೆ. ಸೊ ಈ ತರ 4 ಎಕ್ಸಾಕ್ಟ್ ಆಗಿ ಆರ್ಡರ್ ಅಲ್ಲೇ ಇದಾವೆ. ಸೊ ಇಲ್ಲಿ ನೋಡೋದಾದ್ರೆ ಫಸ್ಟ್ ಸಿಲಿಕಾನು 14 ಬರುತ್ತೆ, ಸಲ್ಫರ್ ಬಂದಾಗ 16 ಬರುತ್ತೆ, ಆರ್ಗಾನ್ ಬಂದಾಗ 18 ಬರುತ್ತೆ, ಕ್ಯಾಲ್ಸಿಯಂ ಬಂದಾಗ 20 ಇದೆ. ಸೊ ಹಂಗಾಗಿ ಅಸೆಂಡಿಂಗ್ ಆರ್ಡರ್ ಏರಿಕೆ ಕ್ರಮದಲ್ಲಿ ಬಂದಾಗ 1 2 3 4 ಇದೇ ಆರ್ಡರ್ಲೇ ಇದೆ. ಸೊ ಆಪ್ಷನ್ ಬಿ. ಸೊ ಇಲ್ಲಿ ಸಿ ಅಂತ ಬಂದಿದೆ. ಸೊ ಹಂಗಾಗಿ ಇದನ್ನು ಬಿ ಅನ್ಕೊಂಡು ಇದು ಸಿ ಅನ್ಕೊಂಡ್ರೆ, ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ಓಕೆ, ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿದೆ. 1 2 3 4. ಸೊ ಪೀರಿಯಡಿಕ್ ಟೇಬಲ್ ಬಗ್ಗೆ ಗೊತ್ತಿರಬೇಕು. ಅಟ್ಲೀಸ್ಟ್ ಮೇಜರ್ ಎಲಿಮೆಂಟ್ಸ್ಗಳು ನಾವು ಯಾವುದು ಮಿನರಲ್ಸ್ ಅಂತ ಯೂಸ್ ಮಾಡ್ತೀವಿ, ಗ್ಯಾಸಸ್ ಆಗಿ ಯೂಸ್ ಮಾಡ್ತೀವಿ, ಅವು ಎಲ್ಲರದ್ದು ಅಟಾಮಿಕ್ ನಂಬರ್ ಗೊತ್ತಿದ್ರೆ ಒಳ್ಳೇದು. ಸೊ ಮುಂದಿನ ಪ್ರಶ್ನೆ, ಮನೆಯಲ್ಲಿನ LPG ಸಿಲಿಂಡರ್ಗಳಲ್ಲಿ ಬಳಸುವ ಅನಿಲಗಳು ಯಾವುವು? ವಾಟ್ ಆರ್ ದಿ ಗ್ಯಾಸಸ್ ಯೂಸ್ಡ್ ಇನ್ ದ ಡೊಮೆಸ್ಟಿಕ್ LPG ಸಿಲಿಂಡರ್ಸ್? ಸೊ ಇಲ್ಲಿ ನೋಡೋದಾದ್ರೆ ಕ್ರಿಪ್ಟೋನ್ ಅಂಡ್ ಜೆನಾನ್,
ಹೈಡ್ರೋಜನ್ ಅಂಡ್ ಹೀಲಿಯಂ, ಸಿ ಬ್ಯೂಟೇನ್ ಅಂಡ್ ಪ್ರೋಪೇನ್, ಡಿ ಪ್ರೋಪೇನ್ ಅಂಡ್ ಆರ್ಗಾನ್ ಅಂತ ಇದೆ. ಸೊ LPG ಸಿಲಿಂಡರ್ಗಳ ಬಗ್ಗೆ ನೋಡೋದಾದ್ರೆ ಗೊತ್ತಿರುತ್ತೆ. ಸೊ ಇಲ್ಲಿ ಬೇಸಿಕಲಿ ಬಳಸೋದು ನಾವು ಬ್ಯೂಟೇನ್ ಮತ್ತೆ ಪ್ರೋಪೇನ್. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾಗಿದೆ. ಬಟ್ ಇನ್ನೊಂದು ಲಾಜಿಕ್ ಪಾಯಿಂಟ್ ಏನಂದ್ರೆ ಇವೆರಡು ನಮಗೆ ಓಡರ್ಲೆಸ್ ಗ್ಯಾಸಸ್, ಹೌದಾ? ಸೊ ಓಡರ್ಲೆಸ್, ಯಾವುದೇ ವಾಸನೆ ಬರೋದಿಲ್ಲ. ಬಟ್ ಹಂಗಿದ್ದಾಗ LPG ಸಿಲಿಂಡರ್ಗಳಲ್ಲಿ ಅಡಿಗೆ ಮಾಡಬೇಕಾದ್ರೆ ಲೀಕೇಜ್ ಆದ್ರೆ ಹೆಂಗೆ ಗೊತ್ತಾಗುತ್ತೆ? ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಸೊ ನಾವಿಲ್ಲಿ ಈಥೈಲ್ ಮರ್ಕ್ಯಾಪ್ಟನ್ ಅಂತಕ್ಕಂಥ ಒಂದು ಕೆಮಿಕಲ್ನ ನಾವೇ ಬೇಕು ಅಂತ ಪರ್ಪಸ್ಫುಲಿ ಆಡ್ ಮಾಡ್ತೀವಿ. ಇದು ಓಡರ್ಫುಲ್ ಗ್ಯಾಸ್, ಇದು ವಾಸನೆ ಬರ್ತಕ್ಕಂತಾನಿಲ್ಲ. ಇದನ್ನ ನಾವೇನಾಗುತ್ತೆ ಸಿಲಿಂಡರ್ಗಳಲ್ಲಿ ಹಾಕೋದ್ರಿಂದ ಲೀಕೇಜ್ ಆದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದು ಗೊತ್ತಿರಬೇಕು. ಸೊ ಬ್ಯೂಟೇನ್ ಮತ್ತೆ ಪ್ರೋಪೇನ್. ಸೊ ಕೊನೆಯ ಪ್ರಶ್ನೆ ಈ ಒಂದು ಎಪಿಸೋಡ್ ಅಲ್ಲಿ, ಭೂಮಿಯ ಉತ್ತರ ಧ್ರುವದಲ್ಲಿ ಕಾಣಿಸಿಕೊಳ್ಳುವ ನಕ್ಷತ್ರಗಳೆಂದರೆ? ಸೊ ವಾಟ್ ಆರ್ ದಿ ಸ್ಟಾರ್ಸ್ ದಟ್ ಅಪಿಯರ್ ಎಟ್ ದಿ ಅರ್ತ್ಸ್ ನಾರ್ತ್ ಪೋಲ್? ಸೊ ಇಲ್ಲಿ ಏನಾಗುತ್ತೆ, ಎ ಪ್ರಾಕ್ಸಿಮಾ ಸೆಂಟಾರಿ, ಎ ಮತ್ತು ಬಿ ಅಂತಿದೆ. ನೆಕ್ಸ್ಟ್ ಬಿ ಆಲ್ಫಾ ಸೆಂಟಾರಿ ಅಂಡ್ ಓರಿಯಾನ್. ನೆಕ್ಸ್ಟ್ ಉರ್ಸಾ ಮೇಜರ್ ಅಂಡ್ ಪೋಲ್ ಸ್ಟಾರ್ ಧ್ರುವ ನಕ್ಷತ್ರ, ಜೊತೆಗೆ ಡಿ ಪ್ರಾಕ್ಸಿಮಾ ಸೆಂಟಾರಿ ಅಂಡ್ ಆಲ್ಫಾ ಸೆಂಟಾರಿ. ಸೊ ಇಲ್ಲಿ ನೋಡಿದಾಗ ನಮಗೆ ಬೇರೆ ಬೇರೆ ಎಲ್ಲ ನಕ್ಷತ್ರಗಳು ಕಾಣಿಸ್ಕೊಳ್ಳುತ್ತೆ ನಮಗೆ, ಹೌದಾ? ಸೊ ಬಟ್ ಯಾವಾಗಲೂ ನಾರ್ತ್ ಪೋಲ್ ಇಂದಲೇ ನೋಡಿದಾಗ ಕಾಣಿಸ್ಕೊಳ್ತಕ್ಕಂಥ ಸ್ಟಾರ್ ಅಂದ್ರೆ ಸೊ ಇದು ಉತ್ತರ ಧ್ರುವ ತಾರೆ ಅಂತ ಕರಿತೀವಿ. ಯಾಕಂದ್ರೆ ಇದು ನಮ್ಮ ಅರ್ತ್ ಆಕ್ಸಿಸ್ಗೆ ಈ ಜಾಗದಲ್ಲೇ ಕಾಣಿಸ್ಕೊಳ್ಳುತ್ತೆ. ಸೊ ಬೇರೆ ಎಲ್ಲ ನಕ್ಷತ್ರಗಳು ಬೇರೆ ಕಡೆ ಇರೋದೇನಾಗುತ್ತೆ, ಅರ್ತ್ ರೊಟೇಷನ್ ಆದಾಗ ಏನಾಗುತ್ತೆ, ಇವುಗಳದ್ದು ನಮಗೆ ಅಪಿಯರೆನ್ಸ್ ಸ್ವಲ್ಪ ಚೇಂಜಸ್ ಅನ್ಬೋದು. ಆದರೆ ಈ ಪೋಲ್ ಸ್ಟಾರ್ ಏನಾಗುತ್ತೆ, ಅರ್ತ್ ಆಕ್ಸಿಸ್ಗೆ ಸ್ಟ್ರೈಟ್ ಆಗಿದೆ, ನಮ್ಮ ಭೂಮಿಯ ಒಂದು ಕಕ್ಷೆಗೆ ಏನಾಗುತ್ತೆ ನೇರವಾಗಿದೆ. ಸೊ ಹಂಗಾಗಿ ಏನಾಗುತ್ತೆ, ಅರ್ತ್ ರೊಟೇಷನ್ ಆದ್ರೂ ಕೂಡ ಈ ಒಂದು ಸ್ಟಾರ್ ಏನಾಗುತ್ತೆ ನಮಗೆ ಯಾವಾಗಲೂ ಸ್ಥಿರವಾಗಿ ಅಲ್ಲಿ ಇರೋ ತರ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಪೋಲ್ ಸ್ಟಾರ್ ಮೂಲಕ ಏನಾಗುತ್ತೆ, ನಾವು ಈ ಒಂದು ರಿಮೈನಿಂಗ್ 7 ಸ್ಟಾರ್ಸ್ ನ ನೋಡ್ಬೋದು. ಈ 7 ನಕ್ಷತ್ರಗಳನ್ನ ಸಪ್ತ ಋಷಿಗಳಂತ ಕೂಡ ಕರೀತಾರೆ. ಸಪ್ತ ಋಷಿಗಳಂತ ಕೂಡ ಕರೀತಾರೆ. ಸೊ ಇಲ್ಲಿ 1, 2, 3, 4, 5, 6, 7 ನಕ್ಷತ್ರಗಳು ಕಾಣಿಸ್ಕೊಳ್ಳುತ್ತೆ, ಹೌದಾ? ಸೊ ಇವನ್ನ ಸಪ್ತ ಋಷಿಗಳಂತ ಕರಿತೀವಿ. ಸೊ ಹಂಗಾಗಿ ಉರ್ಸಾ ಮೇಜರ್ ಮತ್ತೆ ಧ್ರುವ ತಾರೆ. ಸೊ ಉರ್ಸಾ ಮೇಜರ್ ಅಂಡ್ ಪೋಲ್ ಸ್ಟಾರ್ ಇವ್ರನ್ನ ಏನಾಗುತ್ತೆ ನಾವು ನಾರ್ತ್ ಪೋಲ್ ಅಲ್ಲಿ ನೋಡ್ಬೋದು. ಓಕೆ, ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್.